ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳು ಜೈಲು ಪಾಲಾಗಿದ್ದಾಯಿತು. ಮತ್ತೊಂದೆಡೆ ಮನೆಯ ಮಗನನ್ನ ಕಳಕೊಂಡಿರುವಂಥ ರೇಣುಕಾಸ್ವಾಮಿ ಕುಟುಂಬ ಸದ್ಯ ಅನಾಥ ಸ್ಥಿತಿಯಲ್ಲಿದೆ. ಸಾಲು ಸಾಲು ಸಮಸ್ಯೆಗಳು ಆ ಕುಟುಂಬವನ್ನು ಕಾಡ್ತಾ ಇರೋದು. ಮನೆಯ ಮಗನನ್ನು ಕಳಕೊಂಡಂಥ ದುಃಖದಲ್ಲಿ ಅಜ್ಜಿಗೆ ಸ್ಟ್ರೋಕ್ ಆಗಿದೆ ಅನ್ನುವಂಥ ಡೀಟೇಲ್. ಪತಿಯನ್ನು ಕಳಕೊಂಡಂಥ ಪತ್ನಿ ಸದ್ಯ ಅವರೂ ಕೂಡ ಡಿಪ್ರೆಷನ್ನಲ್ಲಿದ್ದಾರೆ, ಖಿನ್ನತೆಗೊಳಗಾಗಿದ್ದಾರೆ. ಸೊ ಇವರು ಮರ್ಡರ್ ಮಾಡಿದರು, ಜೈಲಿಗೆ ಹೋದರು. ನೆಕ್ಸ್ಟ್ ಇನ್ನು ಕಾನೂನಿನ ಅವಕಾಶಗಳು ತೆರೆದುಕೊಳ್ಳುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಬಟ್ ಮನೆಯ ಮಗನನ್ನು ಕಳ್ಕೊಂಡಂಥವರ ಪರಿಸ್ಥಿತಿ ಇದೆಯಲ್ಲ, ನೋಡಿದರೆ ನಿಜಕ್ಕೂ ಬೇಸರ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ಕೊಲೆ ಮಾಡಿದ್ರು, ಆರೋಪಿಗಳು ಜೈಲಿಗೆ ಹೋದರು, ನೆಕ್ಸ್ಟ್ ಅವರಿಗೆ ಕಾನೂನಿನ ಅವಕಾಶಗಳು ಸೃಷ್ಟಿಯಾಗತ್ತೆ, ಬೇಲೋ ಇನ್ನೊಂದೋ ಮತ್ತೊಂದು. ಬಟ್ ಮನೆಯ ಮಗನನ್ನು ಕಳ್ಕೊಂಡವರ ದುಃಖ ಇದೆಯಲ್ಲ, ಅದನ್ನು ಭರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಸೊ ಮನೆಯ ಪರಿಸ್ಥಿತಿ ಹೇಗಿದೆ ಸಂದೇಶ್? ಏನಾಗ್ತಿದೆ, ಏನು ಹೇಳ್ತಾರೆ ಮನೆಯವರು? ಪ್ರಮುಖವಾಗಿರುವಂಥದ್ದು ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಿಗೆ ಏನು ಕಸ್ಟಡಿ ಅವಧಿ ಅಂತ್ಯ ಆಯಿತು, ಅವರು ನ್ಯಾಯಾಂಗ ಬಂಧನಕ್ಕೂ ಕೂಡ ಅವರನ್ನು ಕೊಡಲಾಯಿತು. ಈಗಾಗಲೇ ಪರಪ್ಪನ ಅಗ್ರಹಾರದತ್ತ ಕಂಪ್ಲೀಟ್ ಟೀಮ್, ಅಂದರೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆದಂಥ ಅಷ್ಟೂ ಜನ ಆರೋಪಿಗಳು ಕೂಡ ಹೋಗ್ತಾ ಇದ್ದಾರೆ. ಆದರೆ ಎಲ್ಲ ಒಂದು ಕಡೆ ಇಡೀ ಜಗತ್ತೇ ರೇಣುಕಾಸ್ವಾಮಿ ಅವರನ್ನು ಒಂದಲ್ಲ ಒಂದು ದಿನ ಮರೆತು ಹೋಗ್ಬೋದು, ಆದರೆ ಪೋಷಕರಿಗೆ ಮಾತ್ರ ಅದು ಕಷ್ಟ ಆಗುತ್ತೆ. ಯಾಕಂದರೆ ಪೋಷಕರು ಇನ್ನೂ ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಜೊತೆಗೆ ಮನೆಯಲ್ಲಿ ಸಾಕಷ್ಟು ಸಾಲು ಸಾಲು ಸಮಸ್ಯೆಗಳು ಕೂಡ ಅವರಿಗೆ ಆಗ್ತಾ ಇದೆ. ಯಾಕಂದ್ರೆ ರೇಣುಕಾಸ್ವಾಮಿ ಅವರು ಕೊಲೆ ಆದ ನಂತರ ಅಥವಾ ಹತ್ಯೆ ಆದ ನಂತರ ಅವರ ಮನೆಯಲ್ಲೂ ಕೂಡ ಸಾಕಷ್ಟು ಡಿಪ್ರೆಷನ್ಗೆ ಹೋಗಿದ್ದಾರೆ. ಈಗಾಗಲೇ ಅವರ 5 ತಿಂಗಳು ಗರ್ಭಿಣಿ ಏನಿದ್ದಾರೆ, ಅಂದ್ರೆ ಅವರ ಪತ್ನಿ ಏನಿದ್ದಾರೆ, ಅವರು ಕೂಡ ಈಗಾಗಲೇ ಸಾಕಷ್ಟು ಡಿಪ್ರೆಷನ್ಗೆ ಹೋಗಿದ್ದಾರೆ. ಡಿಪ್ರೆಷನ್ಗೆ ಹೋಗಿ ಈಗಾಗಲೇ ಅವರು ಕೂಡ ಹಾಸ್ಪಿಟಲೈಸ್ಡ್ ಆಗಿದ್ರು, ಅಂದ್ರೆ ಆಸ್ಪತ್ರೆಗೆ ಓಡಾಡ್ತಾ ಇದ್ದಾರೆ. ಜೊತೆಗೆ ಅವರ ಒಬ್ಬ ಅಜ್ಜಿ ಕೂಡ ಈಗಾಗಲೇ ಆಸ್ಪತ್ರೆಗೆ ಹೋಗಿದ್ರು, ಅಂದ್ರೆ ಅವ್ರಿಗೆ ಸ್ಟ್ರೋಕ್ ಆಗಿತ್ತು. ಈ ವಿಚಾರ ಯಾವಾಗ ತಿಳಿಯುತ್ತೋ, ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಕೂಡ ಸ್ಟ್ರೋಕ್ಗೆ ಒಳಗಾಗಿ ಅವರನ್ನು ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಹಾಗಾಗಿ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಎಲ್ಲರೂ ಕೂಡ ಅಂದರೆ ಏನಾಗ್ತಾ ಇದೆ ಅಂದರೆ, ಒಂದು ಕಡೆ ತನಿಖೆಯ ಆಯಾಮವನ್ನು ಗಮನಿಸ್ತಾ ಇದ್ದಾರೆ ಅವರ ಪೋಷಕರು, ಅಂದರೆ ಅದರಲ್ಲೂ ಕೂಡ ರೇಣುಕಾಸ್ವಾಮಿ ಅವರ ತಂದೆ ಒಂದು ಕಡೆ ತನಿಖೆಯ ಆಯಾಮವನ್ನು ನೋಡ್ತಾ ಇದ್ದಾರೆ, ಮತ್ತೊಂದು ಕಡೆ ಭವಿಷ್ಯವನ್ನು, ಅಂದರೆ ಮುಂದಿನ ಭವಿಷ್ಯ ಏನು ನಮ್ಮದು. ಯಾಕಂದರೆ ಆಧಾರ ಸ್ತಂಭವಾಗಿದ್ದಂತಹ ನಮ್ಮ ಪುತ್ರ ಈಗ ಮೃತಪಟ್ಟಿದ್ದಾನೆ, ಮುಂದಿನ ಸ್ಥಿತಿ ನಮ್ದು ಏನು ಅನ್ನೋ ಒಂದು ಯೋಚನೆಯೇ ಸಾಕಷ್ಟಿದೆ. ಯಾಕಂದರೆ ತನಿಖೆ ಏನೇ ಆಗ್ತಾ ಇದ್ರೂ ಕೂಡ, ತನಿಖೆಯ ಭಾಗ ಏನೇ ಇದ್ರೂ ಕೂಡ, ಎಲ್ಲ ಒಂದು ಕಡೆ ಅವರ ಒಂದು ಏನು ಭವಿಷ್ಯ ಏನಿದೆ, ಆ ಭವಿಷ್ಯದ ಕುರಿತಂತೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಪೋಷಕರು. ಯೋಚನೆಯ ಜೊತೆಯಲ್ಲಿ ಅವ್ರಿಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಅರಿವು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಸೊಸೆಗೆ ಕಾಯಂ ಕೆಲಸವನ್ನು ಕೊಡಿ ಅಥವಾ ಕಾಯಂ ಉದ್ಯೋಗವನ್ನ ಖಾತ್ರಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಕೂಡ ಮನವಿ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೋ ಒಂದು ಹತ್ಯೆ ಆಯಿತು, ಕ್ರಿಮಿನಲ್ ಪ್ರಕರಣ ದಾಖಲಾಯಿತು, ಆದರೆ ಈಗ ಪರದಾಡ್ತಿರೋರು ನಾವು ಅನ್ನೋ ಮಾತನ್ನ ಪೋಷಕರು ಹೇಳ್ತಾ ಇದ್ದಾರೆ. ರಕ್ಷತ್, ಸಂದೇಶ್, ಈಗ ವಯೋವೃದ್ಧ ತಂದೆ ತಾಯಿ, ಗರ್ಭಿಣಿ ಪತ್ನಿ, ಕಾಯಿಲೆಗೊಳಗಾಗಿರುವಂಥ ಅಜ್ಜಿ, ಇದರ ಮಧ್ಯೆ ಆರಂಭದ ದಿನದಲ್ಲಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೆಲ ರಾಜಕಾರಣಿಗಳು ಮಾಡಿದರು, ಸಮಾಜದ ಗಣ್ಯರು ಮಾಡಿದರು. ಸಾಂತ್ವನದ ಜೊತೆಗೆ ಮಾರಲ್ ಸಪೋರ್ಟ್ನ ಅಗತ್ಯ ಇದೆ ಆ ಕುಟುಂಬಕ್ಕೆ. ಅದು ಸಿಗ್ತಾ ಇದೆಯಾ ಸಂದೇಶ್? ರಕ್ಷಿತ್, ಈಗಾಗಲೇ ಆ ಕೆಲಸವನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿರುವಂಥದ್ದು ಸಮುದಾಯದ ಮುಖಂಡರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸ್ವಾಮೀಜಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಆ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಆರ್ಥಿಕ ನೆರವು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಪುತ್ರ ರೇಣುಕಾಸ್ವಾಮಿಯೇ ಮನೆಗೆ ಆಧಾರ ಸ್ತಂಭವಾಗಿದ್ದ, ಆರ್ಥಿಕವಾಗೂ ಕೂಡ ತಿಂಗಳಿಗೆ ಇಷ್ಟು ಅಂಥೇಳಿ ಸಾಕಷ್ಟು ಕಮಿಟ್ಮೆಂಟ್ಗಳನ್ನು ಕೂಡ ಆತನೇ ಪೂರೈಸ್ತಾ ಇದ್ದ. ಏಕಾಏಕಿ ಆತನ ಹತ್ಯೆ ಆದ ನಂತರ ಎಲ್ಲೋ ಒಂದು ಕಡೆ ಏನು ಮಾಡಬೇಕು ಮುಂದೆ, ಜೊತೆಗೆ ಈ ಹಣ ಆರ್ಥಿಕ ಪೂರೈಕೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರ ಪತ್ನಿ, ಅಂದರೆ ರೇಣುಕಾಸ್ವಾಮಿ ಅವರ ಪತ್ನಿ ಏನಿದ್ದಾರೆ, ಅವರಿಗೆ ಏನು ಮಾಡಬೇಕು, ಭವಿಷ್ಯಕ್ಕೆ ಅವರಿಗೆ ಆದಾಯದ ಕುರಿತಂತೆ ಏನು ಮಾಡಬೇಕು, ಆರ್ಥಿಕವಾಗಿ ಅವ್ರಿಗೆ ಏನು ಸಹಾಯ ಮಾಡಬೇಕು, ಇವೆಲ್ಲವನ್ನೂ ಕೂಡ ಪೋಷಕರು ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.